ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಮಂಗಳೂರಿನ ಅತ್ತಾವರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಮುಂಚೆ ಎಲ್ಲ ಕೃಷ್ಣ ಬೆಣ್ಣೆ ಕದಿತಾನೆ ಅಂತ ಆ ಬೆಣ್ಣೆ ಮಡಿಕೆನ ಮೇಲೆ ಕಟ್ತಾ ಇದ್ರು. ಅವಾಗ ಕೃಷ್ಣ ಅವನ್ ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂಡು ಹೀಗೆ ಪಿರಮಿಡ್ ಫಾರ್ಮೇಶನ್ ಮಾಡಿ ಆ ಮಡಿಕೆನ ತಗೊಂಡು ಬೆಣ್ಣೆ ಕದಿತಾ ಇದ್ರು. ಅದೇ ರೀತಿ ಈಗ ಕೃಷ್ಣ ಜನ್ಮಾಷ್ಟಮಿಗೆ ಮೊಸರನ್ನ ಈ ಮಡಿಕೆಯಲ್ಲಿ ಈ ತರ ಮೇಲೆ ಕಟ್ಟಿ ಈ ತರ ಪಿರಮಿಡ್ ಫಾರ್ಮ್ ಮಾಡಿ ಆ ಮಡಿಕೆನ ಹೊಡಿತಾರೆ. ಆ ಮಡಿಕೆ ಜೊತೆಗೆ ಗಿಫ್ಟ್ಸ್ ಗಳು ಇರುತ್ತೆ. ಸೊ ಆ ಮಡಿಕೆ ಜೊತೆಗೆ ಈ ಗಿಫ್ಟ್ ಗಳನ್ನೆಲ್ಲ ಎಳ್ದು ಬಿಸಾಡ್ತಾ ಇರ್ತಾರೆ. ಇಷ್ಟು ಜನಗಳ ಮುಂದೆ ಆ ಗಿಫ್ಟ್ ಸಿಗೋದೇ ಒಂದ್ ಖುಷಿ. ಕೆಲವು ಕಡೆ ಈ ತರ ಪಿರಮಿಡ್ ಕಟ್ಟುವಾಗ ನೀರ್ ಎರಚ್ತಾ ಇರ್ತಾರೆ. ಅಂದ್ರೆ ತಡಿಯೋ ಟೀಮ್ ಇರುತ್ತೆ, ಮತ್ತೆ ಇದು ಮಡಿಕೆ ಹೊಡೆಯೋ ಟೀಮ್ ಇರುತ್ತೆ. ಇಲ್ಲಿ ತುಂಬಾ ಮಡಿಕೆಗಳು ಕಟ್ಟಿರ್ತಾರೆ. ಎಲ್ಲ ಸಣ್ಣ ಮಡಿಕೆಗಳು ಹೊಡೆದು ಆಮೇಲೆ ಒಂದ್ ದೊಡ್ಡ ಮಡಿಕೆ ಲಾಸ್ಟಿಗೆ ಹೊಡಿತಾರೆ. ಸೊ ಎಲ್ಲ ತುಂಬಾ ಜನಗಳು ಸೇರಿರ್ತಾರೆ. ಈ ಕೃಷ್ಣ ಜನ್ಮಾಷ್ಟಮಿ ನೀವು ಮಿಸ್ ಮಾಡಿದ್ರೆ ನಿಮ್ಗೋಸ್ಕರ ಈ ವಿಡಿಯೋನ ನಾವು ಮಾಡಿದೀವಿ. ಮೊಸರು ಕುಡಿಕೆಯ ಸಂದರ್ಭದಲ್ಲಿ ಸುಮಾರು ಟ್ಯಾಬ್ಲುಗಳು ಇರುತ್ತೆ. ಈ ಟ್ಯಾಬ್ಲುನ ಮುಂಚೆ ನೀವು ನೋಡಿದೀರಾ? ನಾನಂತೂ ಈ ತರ ಟ್ಯಾಬ್ಲೋ ಈ ಸತಿನೇ ನೋಡಿದ್ದು. ಈ ಟ್ಯಾಬ್ಲೋ ಬರೇ ಗಣೇಶ ಚತುರ್ಥಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಹಾಗೆ ಮುಂದೆ ಬರುವ ದಸರಾದಲ್ಲಿ ನೋಡ್ಬೋದು. ನೀವು ಈ ತರ ಟ್ಯಾಬ್ಲೋಗಳು ನೋಡ್ಬೇಕು ಅಂದ್ರೆ ದಸರಾ ಟೈಮಲ್ಲಿ ನೋಡ್ಬೋದು. ನೀವೇನಾದ್ರೂ ಮಂಗಳೂರಲ್ಲಿದ್ರೆ ಮಿಸ್ ಮಾಡ್ಬೇಡಿ. ಈ ಕೃಷ್ಣ ಜನ್ಮಾಷ್ಟಮಿ ಒಂದು ದೊಡ್ಡ ಹಬ್ಬ ಆಗಿರುತ್ತೆ. ಸುಮಾರು ಜನಗಳು ಸೇರಿರ್ತಾರೆ. ವಿಭಿನ್ನ ವೇಷಗಳನ್ನ ನೋಡ್ಬೋದು ನೀವು. ನೀವೇನಾದ್ರೂ ಅತ್ತಾವರ ಮೊಸರು ಕುಡಿಕೆ ನೋಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಒಂದೊಂದು ಟ್ಯಾಬ್ಲೋ ಒಂದೊಂದು ಕಥೆ ಹೇಳುತ್ತೆ. ಈ ಮೊಸರು ಕುಡಿಕೆ ಸಾಯಂಕಾಲದಿಂದ ಸ್ಟಾರ್ಟ್ ಆಗಿ ರಾತ್ರಿ 11-12 ಗಂಟೆ ತನಕ ನಡೆಯುತ್ತೆ. ಇಲ್ಲಿ ನೀವು ಇನ್ನ ಒಂದು ಟ್ಯಾಬ್ಲೋನ ನೋಡ್ಬೋದು. ಈ ಉತ್ಸವ ಸಂಜೆ ಮೇಲೆ ಲೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ. ನೀವಿಲ್ಲಿ ನೋಡ್ಬೋದು ಸೂಫ್ರಮ್ಸೋ ಕಾಮಿಡಿ ಹಾರರ್ ಮೂವಿದು ಸೀನು ಇಲ್ಲಿ ಮಾಡಿದ್ದಾರೆ. ನಾನು ಮುಂಚೆನೆ ಹೇಳ್ದಾಗೆ ಕೃಷ್ಣ ಬೆಣ್ಣೆ ಮತ್ತೆ ಮೊಸರು ಕದಿಯುವ ಬಾಲ್ಯದ ಲೀಲೆಗಳನ್ನ ತೋರ್ಸಕ್ಕೆ ಈ ಮೊಸರು ಕುಡಿಕೆನ ಆಚರಿಸ್ತಾರೆ. ಹರೇ ಕೃಷ್ಣ. ಕೆಲವು ಮಡಿಕೆಯಲ್ಲಿ ಬಣ್ಣದ ನೀರು ಮತ್ತೆ ಬಣ್ಣದ ಹುಡಿ ತುಂಬಿಸಿರ್ತಾರೆ. ಸೊ ಇದು ಹೋಲಿ ತರನೇ ಇರುತ್ತೆ. ಇದರಲ್ಲಿ ನೀವು ಸ್ನೇಹಿತರ ಮೇಲೆ ಇರುವ ನಂಬಿಕೆಯನ್ನು ನೋಡಬಹುದು. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ತುಂಬಾ ಮಡಿಕೆ ಇರೋದ್ರಿಂದ 2 ಟೀಮ್ ಸೇರಿ ಮಡಿಕೆಗಳನ್ನ ಹೊಡಿತಾ ಇದ್ದಾರೆ. ಇಲ್ಲಿ ಸಿಗೋ ಗಿಫ್ಟ್ಸ್ ಗೆ ತುಂಬಾ ಜನ ಕಾಯ್ತಾ ಇರ್ತಾರೆ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ. ಇಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತೆ. ಎಲ್ಲಿ ಎಲ್ಲ ಮಡಿಕೆ ಹೊಡಿತಾರೆ ಅಲ್ಲಿ ಸುತ್ತಲೂ ಬೌನ್ಸರ್ಸ್ ಇರ್ತಾರೆ. ಸೊ ಜನಗಳ ಮೇಲೆ ಆ ಮಡಿಕೆ ಪೀಸಸ್ ಬೀಳ್ಬಾರ್ದು ಅಂತ ಒಂದು ಬಟ್ಟೆ ಮೇಲೆ ಆ ಮಡಿಕೆ ಪೀಸಸ್ನೆಲ್ಲ ಹಿಡ್ಕೋತಾರೆ ಕೆಳಗಡೆ. ಯಾರಿಗೂ ತೊಂದರೆ ಆಗದೆ ಇರೋ ತರ ನೋಡ್ಕೋತಾರೆ. ನೀವು ಈ ತರ ಇವೆಂಟ್ ಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು ಹಿಂದೆ ಮುಂದೆ ನೋಡ್ಕೊಂಡು. ಯಾಕಂದ್ರೆ ಟ್ಯಾಬ್ಲೋ ಫುಲ್ ಅಲಂಕಾರ ಮಾಡಿರ್ತಾರೆ. ಹಾಗೆ ಆ ಟ್ಯಾಬ್ಲೋ ಮೂವ್ ಆಗ್ತಾ ಇರುತ್ತೆ. ಆ ಟ್ಯಾಬ್ಲೋ ಮುಂದೆ ಜನಗಳು ಇರ್ತಾರೆ. ಆದ್ರೂ ನಿಮ್ಮ ಹುಷಾರಲ್ಲಿ ನೀವು ಇರ್ಬೇಕಾಗುತ್ತೆ. ಪ್ರತಿಯೊಂದು ಟ್ಯಾಬ್ಲೋನು ಸುಂದರವಾಗಿರುತ್ತೆ. ಕೃಷ್ಣನ ಕರ್ಕೊಂಡ್ ಬರ್ತಾರೆ ಈ ತರ ರಥದಲ್ಲಿ. ಇದನ್ನ ನೀವು ನೋಡ್ತಾ ಇದ್ರೆ ಕೃಷ್ಣನೇ ನಡ್ಕೊಂಡ್ ಬಂದಂಗೆ ಕಾಣ್ತಾ ಇರುತ್ತೆ. ಊರಿನ ಎಲ್ಲ ಜನರು ಕೃಷ್ಣನ ನೋಡ್ತಾ ಇರ್ತಾರೆ. ಆ ಪಲ್ಲಕ್ಕಿನ ಲೈಟು ಮತ್ತೆ ಫ್ಲವರ್ ಇಂದ ಡೆಕೋರೇಟ್ ಮಾಡಿರ್ತಾರೆ. ನಿಮಗೇನಾದ್ರೂ ಮಂಗಳೂರು ದಸರಾ ನೋಡಕ್ ಇಷ್ಟ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಾವು ಲೈವ್ ಅಲ್ಲಿ ದಸರಾ ಸೆಲೆಬ್ರೇಷನ್ ನ ತೋರಿಸ್ತೀವಿ. ಬಂದರು ಬಾವ ಬಂದರು ಬಾವ. ನೋಡಿ ಆನೆ ಎಷ್ಟು ಚೆನ್ನಾಗಿದೆ. ಈ ಆನೆಯನ್ನು ಮಂಗಳೂರು ಅತ್ತಾವರ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನೋಡಿದ್ದು. ಇದು ನಿಜವಾದ ಆನೆ ಅನ್ಕೊಂಡ್ರ? ಅಲ್ಲ, ಕೃತಕ. ನೀವು ಈ ತರ ಕೃತಕ ಆನೆಯನ್ನು ನೋಡಿದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ. ಆನೆ ಬಂತನ್ನ ಆನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರ ವಿಡಿಯೋಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಏನೇ ಹೇಳಿ ಈ ತಮಟೆ ಬೀಟಿಗೆ ಡ್ಯಾನ್ಸ್ ಮಾಡೋಣ ಅಂತ ಫೀಲ್ ಆಗುತ್ತೆ. ನಿಮ್ಗೂ ತಮಟೆ ಬೀಟು ಇಷ್ಟ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸುಮಾರು ಬ್ಯಾಂಡ್ ಟೀಮ್ಗಳು ಇದೆ. ಬೇರೆ ಬೇರೆ ಮ್ಯೂಸಿಕ್ ಕೇಳ್ಬೋದು.
ನೀವಿಲ್ಲಿ 3D ರಾಧಾಕೃಷ್ಣ ಮೂರ್ತಿಯನ್ನ ನೋಡ್ಬೋದು. ಮಧ್ಯರಾತ್ರಿ 1 ಗಂಟೆಗೆ ನಾವು ಇಷ್ಟು ಜನನ ನೋಡ್ಬೋದು. ಫುಲ್ಲು ಎನರ್ಜಿಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಈ ಹುಲಿವೇಷ ನೋಡೋದೇ ಒಂದು ಖುಷಿ. ಸುಮಾರು ಟೀಮ್ಗಳು ಹುಲಿವೇಷನ ಹಾಕ್ತಾರೆ. ಆ ಹುಲಿವೇಷನ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಆ ಸ್ಟೇಜ್ ಅಲ್ಲಿ ಹುಲಿ ಕುಣಿತ ಮಾಡ್ತಾರೆ. ಈ ಹುಲಿ ವೇಷ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಹಾಕ್ತಾರೆ. ಹಾಗೆ ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲ. ಈ ಹುಲಿ ವೇಷ ಹಾಕಕ್ಕೆ ತುಂಬಾ ಪೇಶನ್ಸ್ ಬೇಕು. ಹಾಗೆ ಹುಲಿ ಕುಣಿತ ಮಾಡಕ್ಕೆ ಎನರ್ಜಿ ಬೇಕು. ಮಧ್ಯರಾತ್ರಿ 1 ಗಂಟೆಗೂ ಇವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಥವಾರ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಸುಮಾರು ಟ್ಯಾಬ್ಲೋಗಳಿತ್ತು. ಈ ಟ್ಯಾಬ್ಲೋ ಸ್ವಲ್ಪ ಗ್ರ್ಯಾಂಡ್ ಆಗಿತ್ತು. ಹಾಗೆ ತುಂಬಾ ರವಿಚಂದ್ರನ್ ಹಾಡುಗಳನ್ನೇ ಹಾಕ್ತಾ ಇದ್ರು. ಇದು ಸ್ವಲ್ಪ ಫ್ರೆಂಡ್ಸ್ ಗಳೆಲ್ಲ ಪಾರ್ಟಿ ಮಾಡೋ ತರ ಇತ್ತು. ನೀವು ನೋಡ್ಬೋದು ಬ್ಯಾಕ್ ಸೈಡ್ ಎಲ್ಲ ಸ್ಮೋಕ್ ಎಫೆಕ್ಟ್ ಹಾಕಿದ್ರು. ಹಾಗೆ ಡಿಜೆ ಲೈಟ್ ಎಲ್ಲ ಹಾಕಿದ್ರು. ಈ ವಿಡಿಯೋನ ನಿಮ್ಮ ಫ್ರೆಂಡಿಗೆ ಕಳಿಸಿ ಪಾರ್ಟಿ ಯಾವಾಗ ಅಂತ ಕೇಳಿ. ಡ್ಯಾನ್ಸ್ ಬರ್ದಿದ್ರು ಡ್ಯಾನ್ಸ್ ಮಾಡೋ ನಿಮ್ಮ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಸ್ಕೆಲಿಟನ್ ಡ್ಯಾನ್ಸರ್ಸ್ ನ ನೋಡಿದಾಗ ನನ್ನ ಫ್ರೆಂಡ್ಸೇ ನೆಪ್ಕಾದ್ರು. ನಮ್ಮ ಫ್ರೆಂಡ್ಸ್ ಯಾಕೆ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿರುವಂತಹ ಮೋಹಿನಿಗೆ ಇಂಪ್ರೆಸ್ ಮಾಡಕ್ಕೆ. ಈ ಟ್ಯಾಬ್ಲೋನ ಗೋಸ್ಟ್ ಥೀಮ್ ಪ್ರಕಾರ ಡೆಕೋರೇಟ್ ಮಾಡಿದ್ರು. ಇದು ಒಂಥರ ಯೂನಿಕ್ ಆಗಿ ಚೆನ್ನಾಗಿತ್ತು. ಈ ಫೇಸ್ ನ ನೋಡ್ಬೇಕಾದ್ರೆ ಉಶ್ ಮೂವಿ ನೆಪ್ಕಾಯ್ತು. ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲೂ ಈ ತರ ಡ್ಯಾನ್ಸ್ ಮಾಡೋರಿದಾರ? ಡ್ಯಾನ್ಸ್ ಮಾಡಿ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡೋರಿದಾರ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವರಲ್ಲಿ ಲವ್ ಯು ಮೋನಿಕಾ ಅಂತ ಡ್ಯಾನ್ಸ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಟ್ಯಾಬ್ಲೋ ಸ್ವಲ್ಪ ರೆಟ್ರೋ ಟೀಮ್ ಅಲ್ಲಿ ಹಳೆ ಕಾಲದ ಡ್ಯಾನ್ಸಸ್ ಗಳನ್ನ ನೋಡ್ದಂಗ ಆಗ್ತಿತ್ತು. ಬೆಳಿಗ್ಗೆ 1 ಗಂಟೆ ಆಗಿದ್ರು ಇವರ ಜೋಶು ಕಮ್ಮಿ ಇರಲಿಲ್ಲ. ಫುಲ್ಲು ಎನರ್ಜೆಟಿಕ್ ಅಲ್ಲಿ ಡ್ಯಾನ್ಸ್ ಆಡ್ತಾ ಇದ್ರು. ನಿಮಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇವರ ಡ್ಯಾನ್ಸು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ನ ಒತ್ತುಬಿಡಿ. ನೀವು ಕೃಷ್ಣ ಜನ್ಮಾಷ್ಟಮಿ ಮಿಸ್ ಮಾಡಿದ್ರೆ ನೆಕ್ಸ್ಟ್ ದಸರಾದಲ್ಲಿ ಈ ತರ ಫ್ರೆಂಡ್ಸ್ ಜೊತೆಗೆ ಡ್ಯಾನ್ಸ್ ಮಾಡ್ಬೋದು. ದಸರಾ ಟೈಮಲ್ಲಿ ಡ್ಯಾನ್ಸ್ ಮಾಡಕ್ಕೆ ಮಿಸ್ ಮಾಡಬೇಡಿ. ಬೇಗ ಫೋನ್ ತಗೊಂಡು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು ಮಂಗಳೂರಿಗೆ ಪ್ಲಾನ್ ಹಾಕಿ. ಈ ತರ ಲೈನ್ ಆಗಿ ಮಂಗಳೂರಿಗೆ ಹೊಡ್ಕೊಂಬಂಬಿಡಿ. ಫ್ರೆಂಡ್ಸ್ ಜೊತೆಗೆ ಮಂಗಳೂರು ದಸರಾನ ನೋಡಿ. ಈ ಟ್ಯಾಬ್ಲೋ ಅಯ್ಯಪ್ಪ ಸ್ವಾಮಿಯ ಕತೆ ಹೇಳುತ್ತೆ. ಅಯ್ಯಪ್ಪ ಸ್ವಾಮಿ ಶಬರಿಗಿರಿಗೆ ಬಾಣ ಬಿಡೋದನ್ನ ತೋರಿಸ್ತಾ ಇದಾರೆ. ಆ ಬಾಣ ಬಿದ್ದ ಪ್ಲೇಸ್ ಅಲ್ಲಿ 18 ಮೆಟ್ಲನ್ನ ತೋರಿಸ್ತಾ ಇದಾರೆ. ಹಾಗೆ ಅಯ್ಯಪ್ಪ ಸ್ವಾಮಿಯ ಆ ಕಂಬವನ್ನು ತೋರಿಸ್ತಾ ಇದಾರೆ. ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೋಡಿ ಅಯ್ಯಪ್ಪ ಬರ್ತಾ ಇದಾರೆ. ಒಂದು ಟ್ಯಾಬ್ಲೋದಲ್ಲಿ ಸುಮಾರು ಟೆಕ್ನಿಷಿಯನ್ಗಳು ವರ್ಕ್ ಮಾಡಿದ್ದಾರೆ. ಎಲ್ಲಾ ಟೆಕ್ನಿಷಿಯನ್ ಹಾರ್ಡ್ ವರ್ಕಿಗೆ ಹೆಡ್ಸ್ ಆಫ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗುವ.